ನೀನಿನ್ನೂ ಮಲಗಿಲ್ವಾ? ನನಗೆ ನಿದ್ದೆ ಬರಲಿಲ್ಲ ಅಣ್ಣ. ಹೌದು, ನೀನು ಬೇಗ ಮಲ್ಕೊಳ್ತಿದ್ದೆ ಅಲ್ವಾ, ಆದರೆ ಇವತ್ತೇನು ಇಷ್ಟೊತ್ತಾದರೂ ನಿದ್ದೆ ಮಾಡಿಲ್ಲ? ನನಗೂ ಯಾಕೋ ನಿದ್ದೆ ಬರ್ತಿಲ್ಲ. ಏನಾಯ್ತಣ್ಣ, ಯಾಕೆ ನಿದ್ದೆ ಬರ್ತಾ ಇಲ್ಲ? ಲೇ, ಕಣ್ಣು ಮುಚ್ಚಿದ್ರೆ ತಾತಾನೇ ನೆನಪಾಗ್ತಾರೆ ಕಣ. ಅವ್ರು ನನಗೇನೆಲ್ಲ ಹೇಳಿದ್ರು ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರೂ ನೆನಪಿಗೆ ಬರ್ತಿಲ್ಲ. ಅಣ್ಣ, ನೀನು ಅನಾವಶ್ಯಕವಾಗಿ ಜಾಸ್ತಿ ಸ್ಟ್ರೆಸ್ ತಗೋತಾ ಇದೆಯಾ? ಇಲ್ಲ ಕಣ, ತಾತನ ಯಾರು ಕೊಲೆ ಮಾಡಿದಾರೋ ಅದಕ್ಕೆ ಎವಿಡೆನ್ಸ್ಗಳು ಖಂಡಿತವಾಗ್ಲೂ ಇದೆ. ಅದನ್ನು ಹೇಗಾದರೂ ಹುಡುಕಿ ತಗೋಬೇಕು. ಅಣ್ಣ, ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡ್ಬೋದು. ನೀನು ಹೋಗಿ ಮಲ್ಕೋ. ಏಯ್ ಫಣಿ, ನಿನ್ನ ಹತ್ರ ಒಂದು ಮಾತು ಕೇಳ್ತೀನಿ. ನನ್ನ ಜೊತೆ ತಾತನ ವಿಷಯವಾಗಿ ನೀನು ಸಪೋರ್ಟಾಗಿ ನಿಂತ್ಕೋತೀಯಾ? ಖಂಡಿತ ಅಣ್ಣ. ನೀನಿನ್ನು ಆ ವಿಷಯದ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡು. ನಾನು ಇದೀನಲ್ವಾ, ಎಲ್ಲ ನಾನು ನೋಡ್ಕೋತೀನಿ. ನೀನು ಹೋಗಿ ಮಲ್ಕೋ. ತುಂಬ ಲೇಟ್ ಆಗಿದೆ ಅಣ್ಣ, ನೀನು ಹೋಗಿ ಮಲ್ಕೋ. ನೀನು ಹೋಗಿ ಮಲ್ಗು. ಸರಿ ಅಣ್ಣ, ಗುಡ್ ನೈಟ್ ಅಣ್ಣ. ಗುಡ್ ನೈಟ್. ಯಶೋದ, ನೀನ್ಯಾಕೆ ಕೆಲಸ ಮಾಡ್ತಿದ್ಯಾ? ಕೆಲಸದವ್ರಿಗೆ ಹೇಳಿ ಮಾಡಿಸ್ಬೋದಲ್ವಾ? ಪರವಾಗಿಲ್ಲ ಅತ್ತೆ, ಸಣ್ಣ ಕೆಲ್ಸ ಅಲ್ವಾ. ನೀನೇ ಎಲ್ಲ ಕೆಲ್ಸನೂ ಮಾಡಿದ್ರೆ ಕೆಲಸದವ್ರಿಗೆ ಸುಮ್ನೆ ಸಂಬಳ ಕೊಡ್ಬೇಕಾ? ಯಶೋದ, ನಿನ್ ನಗು ನೋಡಿ ತುಂಬಾ ದಿನ ಆಗಿತ್ತಮ್ಮ. ನನ್ ಖುಷಿಗೆ ಕಾರಣ ಕೃಷ್ಣ ಅತ್ತೆ. ನಮ್ ನೋವಿಗ್ ಕಾರಣ ಕೂಡ ಅವನೇ. ಕೃಷ್ಣ ಈ ಮನೆಗೆ ವಂಶೋದ್ಧಾರಕ ಮಾತ್ರ ಅಲ್ಲ, ನಮ್ಮೆಲ್ರೂ ಸಂತೋಷ, ಅಂತಸ್ತು ಎಲ್ಲ ಅವನಿಂದಾನೆ. ಅಮ್ಮ, ಇಲ್ಲಿದ್ದೀರಾ ನೀವು? ಏನ್ ಕೃಷ್ಣ? ಒಂಚೂರು ನಮ್ಮ ಜೊತೆ ಬನ್ನಿ. ಯಾಕೆ? ಹೇಳಲ್ಲ, ಬನ್ನಿ ಅಂದ್ಮೇಲೆ ಬರಬೇಕು. ಅಮ್ಮ, ನೀನು ಬಾರಮ್ಮ. ಎಲ್ಲಿಗೋ? ಏನೋ ಒಂದ್ ನಿಮಿಷ. ಸರ್ಪ್ರೈಸ್. ಸರ್ಪ್ರೈಸಾ? ಬನ್ನಿ ಬನ್ನಿ. ಏನೋ ಇದೆಲ್ಲ? ಬಾ ಅಮ್ಮ. ಬನ್ನಿ. ಏ ಕಂದ ಪಣಿ, ಕ್ವಶನ್ಸ್ ಕೇಳ್ಬಿಡ ಬಾ ಸುಮ್ಮನೆ. ಏ ಪಣಿ, ಸರ್ಪ್ರೈಸ್. ಥ್ಯಾಂಕ್ ಯು ಕಂದ. ಈ ಸೃಷ್ಟಿಗೆ ಕಾರಣ ಅಮ್ಮ, ಈ ಜೀವನಕ್ಕೆ ಕಾರಣ ಅಮ್ಮ, ನಾವು ಜೀವಿಸ್ತಿರೋದಕ್ಕೆ ಕಾರಣ ಅಮ್ಮ, ನಮ್ಮ ಖುಷಿನ ತನ್ನ ಖುಷಿ ಅನ್ಕೊಂಡು ಬದುಕೋಳು ಅಮ್ಮ, ಸಹನೆಗೆ ಮತ್ತೊಂದು ಹೆಸರು ಅಮ್ಮ, ಸಾಂತ್ವನಕ್ಕೆ ಇನ್ನೊಂದು ಹೆಸರು ಅಮ್ಮ, ನಮ್ಮ ಕಣ್ಣೀರಿಗೆ ಕರಗೋಳು ಅಮ್ಮ, ನಮ್ಮ ಕಷ್ಟಗಳಿಗೆ ಅಡ್ಡವಾಗಿ ನಿಲ್ಲೋಳು ಅಮ್ಮ. ಇಂಥ ಅಮ್ಮನ ಋಣನ ನಾವು ಎಷ್ಟೇ ಜನ್ಮ ಹೆತ್ತರೂ ತೀರ್ಸೋದಕ್ಕಾಗಲ್ಲ. ನಿನ್ನ ಕಷ್ಟಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಆದ್ರೆ ನಮ್ಮೆಲ್ಲರ ಪ್ರಾಣ ಇರೋವರೆಗೂ ನಿನ್ನ ಖುಷಿಯಾಗಿ ನೋಡ್ಕೊಳ್ತಾ, ನೀನ್ ಹಂಚೋ ಪ್ರೀತಿಲಿ ಸ್ವಲ್ಪನಾದ್ರೂ ನಿನಗೆ ವಾಪಸ್ ಕೊಡ್ತೀವಮ್ಮ. ತಾಯಂದಿರ ದಿನದ ಶುಭಾಶಯಗಳು. ಅಮ್ಮ, ಹೇಗಿದೆ ಸರ್ಪ್ರೈಸ್? ಅಮ್ಮ ಆಗಿದ್ದಕ್ಕೆ ಅವತ್ತು ಎಷ್ಟು ಖುಷಿ ಪಟ್ನೋ, ಇವತ್ತು ಅದಕ್ಕಿಂತ ಹೆಚ್ಚು ಖುಷಿ ಆಗ್ತಿದೆ ಕಣೋ. ಮಾಮ್, ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಕಂದ. ಅಮ್ಮ, ತಾಯಂದಿರ ದಿನದ ಶುಭಾಶಯಗಳು. ಚೆನ್ನಾಗಿರು ನಾಗ. ಹ್ಯಾಪಿ ಮದರ್ಸ್ ಡೇ ಅಮ್ಮ. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು. ಹಾ ಸರಿ, ಈಗ ನೀವು 3 ಜನ ಸೇರ್ಕೊಂಡು ಕೇಕ್ ಕಟ್ ಮಾಡಿ. ಓಕೆನಾ? ಕೇಕ್ ಕಟ್ ಮಾಡಿ 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 ಮಾಡಿ. ಹೇ, ಹ್ಯಾಪಿ ಮದರ್ಸ್ ಡೇ. ಅಮ್ಮ, ಇಷ್ಟೇ ಅಲ್ಲ, ನಿಮಗೆ ಇನ್ನೊಂದು ಸರ್ಪ್ರೈಸು ಇದೆ. ಏನಪ್ಪ ಅದು? ಮದರ್ಸ್ ಡೇಗೋಸ್ಕರ ನಮ್ ಸ್ಕೂಲಲ್ಲಿ ಯಶೋಧ ಬಾಲಕೃಷ್ಣ ನಾಟಕ ಇದೆ. ನಾವೆಲ್ಲರೂ ಹೋಗಿ
ಆ ನಾಟಕನ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡ್ತೀವಿ. ಸ್ಕೂಲ್ ಮಕ್ಕಳ ಜೊತೆಲಿ ನಮ್ಮ ಅಮ್ಮಂದಿರೋ ದೊಡ್ಡತನನ ನಾವು ಕೂಡ ತಿಳ್ಕೊತೀವಿ. ಒಳ್ಳೆ ಐಡಿಯಾ ಕಣೋ. ಹಾ ಸರಿ, ಹಾಗಾದ್ರೆ ಎಲ್ರೂ ಈವ್ನಿಂಗ್ ರೆಡಿ ಆಗ್ಬಿಡಿ. ಓಕೆ ಓಕೆ. ನೀನು ಮದರ್ಸ್ ಡೇ ಸರ್ಪ್ರೈಸ್ ಪ್ಲಾನ್ ಮಾಡಿದ್ರೆ ನಾಟಕದ ವಿಷಯ ಗೊತ್ತಾಗಿ ಅಲ್ಲಿ ನಿನಗೆ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀನಿ ಕಣೋ. ಆ ನಾಟಕಕ್ಕೆ ನಾವ್ಯಾಕೋ ಹೋಗ್ಬೇಕು? ಹೋಗಬೇಕು, ಯಾಕಂದ್ರೆ ಅಲ್ಲೇ ಅಲ್ವಾ ಅವನ ಸಾವಿಗೆ ಪ್ಲಾನ್ ಮಾಡಿರೋದು. ಅವನ್ನ ಮೊದ್ಲಿನ ಥರ ಮಾಡೋಕ್ಕಾಗ್ತಿಲ್ಲ ಅಂತ ಮೇಲ್ ಕಳ್ಸೋಕೆ ಮುಹೂರ್ತ ಇಟ್ಟಿದೀಯಾ? ಇವತ್ತಿಗೆ ಆ ದರಿದ್ರ ತೊಲಗತ್ತೆ ಕಣೋ. ಅಣ್ಣ, ಈ ಏರಿಯಾದಲ್ಲಿ ಕೂಡ ಅತ್ತಿಗೆ ಎಲ್ಲೂ ಕಾಣಿಸ್ಲಿಲ್ಲ ಅಣ್ಣ. ಇಷ್ಟು ದೊಡ್ಡ ಸಿಟಿಲಿ ಹುಡ್ಕೋದಂದ್ರೆ ತುಂಬಾ ಕಷ್ಟ ಅಣ್ಣ. ನನ್ನ ಹುಡುಗಿನ ಫಾಲೋ ಮಾಡು ಅಂತ ಹೇಳಿದ್ದೆ ಅಲ್ವಾ? ಏನ್ ಕೇಳ್ತಿದ್ದೀರೋ? ಎಲ್ಲ ಅವಳನ್ನ ಹುಡುಕ್ದ ಏನ್ ಮಾಡ್ತಿದ್ದೀರೋ? ಏಯ್ ಅಪ್ಪು, ಏಯ್ ಏಯ್ ಅಪ್ಪು, ಅಣ್ಣ ಅಪ್ಪು, ಅಣ್ಣ ಏನಾಯ್ತಣ್ಣ? ಅಣ್ಣ ನಾಟಕಗಳನ್ನ ನೋಡಿ ತುಂಬಾ ದಿನ ಆಗಿತ್ತು. ನಾನು ಕೃಷ್ಣನಿಂದ ಮತ್ತೆ ಇವತ್ತು ನೋಡ್ತಾ ಇದ್ದೀನಿ. ಇವತ್ತಿನ ನಾಟಕ ತುಂಬಾನೇ ಚೆನ್ನಾಗಿರುತ್ತೆ. ನೀವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ನೀನ್ ಯಾವ ಕೆಲಸ ಮಾಡಿದ್ರೂ ಚೆನ್ನಾಗೇ ಇರುತ್ತೆ ಕೃಷ್ಣ. ಅಮ್ಮ, ಅಪರ್ಣ ಅಣ್ಣ, ರೆಡಿ ಆದ್ಯೇನಮ್ಮ? ಆಗಿದ್ದೀನಣ್ಣ. ಇನ್ ಸ್ವಲ್ಪ ಹೊತ್ತಲ್ಲಿ ನಾಟಕ ಶುರು ಆಗುತ್ತೆ. ನೀನ್ ಚೆನ್ನಾಗಿ ಮಾಡ್ಬೇಕಮ್ಮ. ಹಲೋ, ಎಲ್ಲಿಗೆ ಹೋಗ್ತಿದ್ಯಾ? ಹೊರಗಿನವ್ರಿಗೆ ಇಲ್ಲಿ ಎಂಟ್ರಿ ಇಲ್ಲ. ಹಲೋ, ನಿನಗೆ ಹೇಳ್ತಿರೋದು. ಹೋಗು ಹೋಗು ಹೋಗು. ಅಪರ್ಣ ಟೀಚರ್ ಹತ್ರ ಹೋಗಿ ಬರ್ತೀನಮ್ಮ. ಸರಿ, ಹುಷಾರಾಗಿ ಹೋಗ್ಬಾ. ಸರಿನಮ್ಮ. ಏಯ್, ಅವ್ನ್ ಸಾವಿಗೆ ಪ್ಲಾನ್ ಮಾಡ್ತೀನಿ ಅಂತ ಆ ಗಿಫ್ಟ್ ಶಾಪಲ್ಲಿ ಕೆಲಸ ಮಾಡೋಂಥರ ಆ ಗೊಂಬೆ ಹಿಡ್ಕೊಂಡು ಓಡಾಡ್ತಿದ್ಯಲ್ಲೋ. ಏಯ್, ನೀನ್ ಏನ್ ಮಾಡ್ತಿದ್ಯೋ ನಮ್ಗೆ ಹೇಳು. ನಮಗೆ ಯಾಕೋ ಈ ಸಸ್ಪೆನ್ಸ್ ಅಂಡ್ ಡ್ರಾಮಾ? ನನ್ನ ಕೈಯಲ್ಲಿದೆಯಲ್ಲ, ಇದೇ ನಾನು ಅವನ ಸಾವಿಗೆ ಮಾಡಿರೋ ಮಾಸ್ಟರ್ ಪ್ಲಾನ್. ಏನಪ್ಪ? ತಲೆಗೇನಾದ್ರೂ ಪೆಟ್ಟು ಬಿದ್ದು ಹುಚ್ಚಿಗೀಚ್ ಏನಾದ್ರೂ ಹಿಡ್ದಿದ್ಯಾ ಅಂತ. ಏನಪ್ಪ, ನಾನು ಇಂಥ ಸೀರಿಯಸ್ ಮ್ಯಾಟ್ರ್ ಹೇಳ್ತಿದ್ರೆ ನೀನು ಕಾಮಿಡಿ ಮಾಡ್ತಿದ್ಯಾ? ಅದು ಹಾಗಲ್ಲ ಕಣೋ. ಈ ಗೊಂಬೆ ಹಿಡ್ಕೊಂಡು ಸಾವಿನ ಪ್ಲಾನ್ ಅಂತಿದ್ಯಲ್ಲ, ಆ ಕೃಷ್ಣನ್ ಹಾಗೆ ನಿನಗೂ ತಲೆಗೆ ಪೆಟ್ಟು ಬಿದ್ದು ನಿನ್ ತಲೆ ಕೆಟ್ಟಿದ್ಯೇನೋ ಅನ್ನಿಸ್ತಿದೆ.
ಏಯ್ ಪ್ಲಾನ್ ಕರೆಕ್ಟಾಗಿ ಹೇಳಲಿಲ್ಲ ಅಂದ್ರೆ ನಿಮ್ಮ ಅಪ್ಪಂಗೆ ಬಂದಿರೋ ಡೌಟ್ ನನಗೂ ಬರತ್ತೆ. ಈ ಗೊಂಬೆಲೆ ಬಾಂಬ್ ಇಟ್ಟಿದ್ದೀನಮ್ಮ. ಬಾಂಬು ಇಷ್ಟು ಜನಗಳ ಮಧ್ಯ ಬೊಂಬೆಲ್ ಬಾಂಬ್ ಬಿಟ್ಟು ಆ ಕೃಷ್ಣನ ಸಾಯಿಸಿದ್ರೆ ಅವನ ಜೊತೆ ನಾವು ಹೋಗ್ತೀವಿ ಕಣೋ. ಆ ಥರ ಆಗಲ್ಲ. ಇದು ತುಂಬಾ ಅಡ್ವಾನ್ಸ್ಡ್ ಬಾಂಬ್. ಈ ಗೊಂಬೆನ ಹಿಡ್ಕೊಂಡವ್ರು ಮಾತ್ರ ಸಾಯ್ತಾರೆ. ನೋಡಿ, ಹೆಚ್ಚು ಅಂದ್ರೆ ಸುತ್ತಮುತ್ತ ಇರೋರು ಪೆಟ್ಟಾಗತ್ತೆ ಅಷ್ಟೇ. ಮತ್ತೆ ಈ ಗೊಂಬೆನ ನೀನ್ ಹಿಡ್ಕೊಂಡು ಓಡಾಡ್ತಿದೀಯಲ್ಲೋ. ಅಮ್ಮ, ಇವಾಗಿದು ಬ್ಲಾಸ್ಟ್ ಆಗಲ್ಲ. ಯಾರು ಅದು? ಅವರೇ ಇದರಲ್ಲಿ ಬಾಂಬ್ ಇಟ್ಟಿರೋದು. ಈ ಗೊಂಬೆನ ತಗೊಂಡು ಹೋಗಿ ಕೃಷ್ಣನಿಗೆ ಸ್ಟೇಜ್ ಮೇಲೆ ಪ್ರೆಸೆಂಟ್ ಮಾಡೋದಕ್ಕೆ ಅಂತ ಕೊಡ್ತಾರೆ. ಆಗ ಟೈಮ್ ನೋಡಿ ಅವ್ರ ಹತ್ರ ಇರೋ ರಿಮೋಟಲ್ಲಿ ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು. ಆ ಕೃಷ್ಣ ಒಂದೇ ಸಲ ಆ ಶಿವನ್ ಪಾದ ಸೇರ್ಕೋತಾನೆ. ಈ ಬೊಂಬೆ ಪ್ಲಾನ್ ಸಖತ್ತಾಗಿದೆ ಕಣೋ. ನೀ ಸುಮ್ಮನಿರು. ಆ ಕೃಷ್ಣ ಸತ್ ಮೇಲೆ ಕೇಸ್ ಏನೂ ಆಗಲ್ಲ ಅಲ್ವಾ? ಆಗ್ದಿರೋ ಹಾಗೆ ನಾವು ಮ್ಯಾನೇಜ್ ಮಾಡಿದ್ರೆ ಇದು ಬಿಡಮ್ಮ. ಈ ಬೊಂಬೆಲ್ ಬಾಂಬ್ ಇರೋದು ಕೇಳಿಸ್ಕೊಂಡಿರ್ಬೋದಾ? ಪಾಪು, ಇದು ಬಾಂಬ್ ಅಲ್ಲ, ಬೊಂಬೆ. ನಿನಗೆ ಗೊತ್ತು ಅದ್ರಲ್ಲಿ ಬಾಂಬ್ ಇದೆ. ನಾನೆಲ್ಲ ಕೇಳಿಸ್ಕೊಂಡೆ. ಪಾಪು, ಚಾಕ್ಲೇಟ್ ಬೇಕಮ್ಮ? ಬಾ 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 ಬಾ. ನನಗೇನು ಬೇಡ. ಅಪ್ಪ ಇದನ್ನು ಹಿಡ್ಕೊ. ಅಮ್ಮ, ಏಯ್, ಚುಪ್. ಅಂಕಲ್ ಅಂಕಲ್. ಅಮ್ಮ ಅಮ್ಮ. ಏನು ಏನ್ ಮಾಡಿದ್ಯೋ? ಎಲ್ಲ ಓಕೆನಾ? ಓಕೆ, ಅಪ್ಪ ಕೊಡಿಲಿ. ನಡಿಯೇ. ಅಮ್ಮ, ನಾಟಕ ಶುರು ಆಗ್ತಾ ಇದೆ. ಪ್ರಿಯಾ ಎಲ್ಲಿಗೆ ಹೋದ್ಲು? ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ನಾಟಕವನ್ನ ಪ್ರದರ್ಶಿಸೋಕೆ ಮುಖ್ಯ ಕಾರಣ ಆಗಿರೋ, ಮುಖ್ಯ ಪಾತ್ರವಾಗಿರೋ ಶ್ರೀ ಕೃಷ್ಣ ಅವರನ್ನ ಮತ್ತು ಅವರ ಕುಟುಂಬದವರನ್ನ ನಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತಿದ್ದೇನೆ. ಇವತ್ತು ಮದರ್ಸ್ ಡೇ ಪ್ರಯುಕ್ತ ಯಶೋಧ ಕೃಷ್ಣನ ಮಧುರವಾದ ನಾಟಕ ಪ್ರದರ್ಶನ ಸ್ವಲ್ಪ ಹೊತ್ತಲ್ಲೇ ಶುರುವಾಗತ್ತೆ. ನೀವೆಲ್ಲರೂ ನೋಡಿ ಆನಂದಿಸಬೇಕಾಗಿ ಕೋರಿಕೊಳ್ಳುತ್ತಿದ್ದೀವಿ. ನಾನ್ ಸಿಗಲ್ಲ. ಕೃಷ್ಣ, ಕೃಷ್ಣ ನಿಲ್ಲು. ಸಿಗಲ್ಲ. ಕೃಷ್ಣ,
ನಾನು ಹಿಡಿಯೋಕ್ಕಾಗಲ್ಲ ಅಮ್ಮ. ನಾನು ಸಿಗಲ್ಲ ಕೃಷ್ಣ. ಈ ಹುಡುಗಿನ ನೈಸ್. ಕೃಷ್ಣ ನಿಲ್ಲು. ಅಮ್ಮ ಏನಾಯ್ತಮ್ಮ? ಸಿಕ್ಬಿಟ್ಟೆ ಕೃಷ್ಣ. ನನ್ ಕೈಗೆ ಸಿಗದೆ ಎಲ್ಲಿ ಹೋಗ್ತೀಯಾ? ನಿನ್ ಕೃಷ್ಣನ್ ಕಾಟನ ತಡ್ಕೊಳಕ್ ಆಗ್ತಿಲ್ಲ. ನಮ್ಮನೇಲಿ ಬೆಣ್ಣೆ ಕಳ್ತನ ಮಾಡಿದಾನೆ. ನಾನ್ ಹಾಲ್ ಕರಿಯೋ ಮುಂಚೆ ಕರುನ ಬಿಟ್ಬಿಟ್ಟಿದ್ದಾನೆ. ನದಿಯಿಂದ ನೀರ್ ತರ್ಬೇಕಾದ್ರೆ ಕಲ್ಲಿಂದ ಬೀಸಿ ನನ್ ಮಡಕೆ ಒಡ್ದಾಕಿದಾನೆ. ನಿನ್ ಕೃಷ್ಣನ್ನ ಹಿಡಿತದಲ್ಲಿ ಇಡ್ಕೋ ಯಶೋದಮ್ಮ. ಕೃಷ್ಣ ಏನೋ ಚಿಕ್ಕ ಮಗು ಅಂತ ಸುಮ್ನೆ ಇದ್ರೆ ನೀನ್ ಮಾಡ್ತಿರೋ ಕೆಲ್ಸ ಇದಾ? ಅಮ್ಮ, ನಿಮ್ಗಾಗಿರೋ ನಷ್ಟಕ್ಕೆ ನಾನು ಹಣ ಕೊಡ್ತೀನಿ, ನೀವು ಹೋಗಿ. ಕೃಷ್ಣ, ಕೇಳಿಸ್ಕೊಂಡೆ ಅಲ್ವಾ ಎಲ್ರೂ ನಿನ್ ಬಗ್ಗೆ ಏನ್ ಹೇಳ್ತಿದ್ದಾರೆ ಅಂತ? ನಿನ್ನ ಹೀಗಲ್ಲ, ಬಾ ನಡಿ. ಈ ಹಗ್ಗದಿಂದ ನಿನ್ನ ಇಲ್ಲೇ ಕಟ್ಟಾಕ್ತೀನಿ. ನಿನ್ ತರ್ಲೆ ಮಿತಿ ಮೀರಿ ಹೋಗ್ತಿದೆ. ನಿನ್ಗಿವತ್ತು ಊಟ ಹಾಕಲ್ಲ, ಇಲ್ಲೇ ಇರು. ನಾರಾಯಣ ನಾರಾಯಣ ನಾರಾಯಣ. ಸ್ವಾಮಿ, ಈ ಎಲ್ಲ ಸೃಷ್ಟಿಗೂ ಅಧಿಪತಿ ನೀವೇ. ನೀವು ತರಲೆ ಮಾಡ್ತಿದ್ರಿ ಅಂತ ನಿಮ್ಮನ್ನ ಕಟ್ಟಾಕಿದಾರಾ? ನಿಮ್ಮ ಶಕ್ತಿಯುಕ್ತಿ ಇವರಿಗೆ ಗೊತ್ತಿಲ್ಲ ಸ್ವಾಮಿ. ಕೃಷ್ಣ ಕೃಷ್ಣ, ಅಯ್ಯೋ ಕೃಷ್ಣ, ಬೇಡ ಸ್ವಾಮಿ, ಇದು ಪ್ರಮಾದ ಸ್ವಾಮಿ. ಸ್ವಾಮಿ, ನಮಗೆ ಶಾಪ ವಿಮೋಚನೆ ಕರುಣಿಸಿದ್ದೀರಿ. ಧನ್ಯೋಸ್ಮಿ ಸ್ವಾಮಿ, ಧನ್ಯೋಸ್ಮಿ, ಧನ್ಯೋಸ್ಮಿ. ಧನ್ಯ ಸ್ವಾಮಿ. ನಾರಾಯಣ 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 ನಾರಾಯಣ. ಕೃಷ್ಣ, ಕೃಷ್ಣ, ಊಟ ಹಾಕಲ್ಲ ಅಂದೆ ಅಂತ ಮಣ್ಣು ತಿಂತಿದ್ಯಾ? ಇಲ್ಲಮ್ಮ, ನಾನ್ ಮಣ್ಣು ತಿಂದಿಲ್ಲ. ಎಲ್ಲಿ? ಬಾಯ್ ತೆಗಿ. ಇಲ್ಲಮ್ಮ. ತೆಗಿ. ತೆಗಿತೀಯಾ ತೆಗಿಯಲ್ವಾ? ನಿಲ್ಲು, ನಿನ್ನ ಎಂಟ್ರಿಗೆ ಇನ್ನ ಟೈಮ್ ಇದೆ. ಏನಿದು ನನ್ನ ಅದೃಷ್ಟ? ಯಾವ ವ್ರತಗಳನ್ನು ಮಾಡದೆ, ಯಾವ ಹರಕೆಯನ್ನು ಹೊರದೆ ನನಗೆ ದಕ್ಕಿದ ದೊಡ್ಡ ವರ. ಸಾಕ್ಷಾತ್ ಆ ಶ್ರೀ ವಿಷ್ಣುವಿನ ಅವತಾರವಾದ ನಿನಗೆ ತಾಯಿಯಾದೆ. ಧನ್ಯೋಸ್ಮಿ ಸ್ವಾಮಿ. ಕೃಷ್ಣ, ಯಾಕಿಲ್ಲಿದ್ಯಾ? ಬಾ, ಊಟ ಮಾಡಿಸ್ತೀನಿ. ಯಾರನ್ನ ಇವನು? ಹೇಳ್ದೆ ಕೇಳದೆ ಹಾಗೆ ಹೋಗ್ತಿದ್ದಾನೆ. ಏ ರಾಕ್ಷಸ, ನಮ್ಮ ಅಮ್ಮನಿಂದ ದೂರ ಹೋಗು. ನಾನ್ ಹೋಗ್ಬೇಕಾ? ನಾನ್ ಹೋಗಲ್ಲ.
ಅಪ್ಪೋ ನಾನು ಅಮ್ಮನ ಬಿಟ್ಟು ಹೋಗಿಲ್ಲ ಅಂದ್ರೆ ನೀನ್ ಇಲ್ಲೇ ಸಾಯಿಸ್ತೀನಿ. ನೀನೇನು ನನ್ನ ಸಾಯಿಸೋದು? ಏಯ್! ಏಯ್! ನಿಲ್ಲು ಕೃಷ್ಣ. ನನ್ನೇ ಬೀಳಿಸ್ತೀಯೇನೆ? ಎಷ್ಟು ಧೈರ್ಯ ನಿಂಗೆ? ಈಗಿದೆ ನಿಂಗೆ, ಬಿಡಲ್ಲ.